ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೊಜ್ಜು ಅವಲಕ್ಕಿ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಗೊಜ್ಜು ಅವಲಕ್ಕಿ, ಎಲ್ಲರಿಗೂ ಗೊತ್ತಿರುತ್ತೆ ಮಾಡೋದು. ಆದರೆ ನಾನು ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗೋಂಥ ರೆಸಿಪಿ ಇದು. ನಾನಿಲ್ಲಿ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ತರಿಯಾಗಿ ಈ ಥರ ಪೌಡರ್ ಅಲ್ಲ, ತರಿಯಾಗಿ ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ 1 ನಿಂಬೆಹಣ್ಣಿನ ಸೈಜಲ್ಲಿ ಹುಣಸೆಹಣ್ಣ ನೆನೆಸಿ ರಸ ತೆಗೆದು ಇಟ್ಕೊಂಡಿರಬೇಕು. ನಾವು 1 ಕಪ್ಪು ಅವಲಕ್ಕಿ ತೊಗೊಂಡ್ರೆ 1.5 ಕಪ್ನಷ್ಟು ಅದರಲ್ಲಿ ಹುಣಸೆಹಣ್ಣಿನ ರಸನೂ ಸೇರಿಸಿ 1.5 ಕಪ್ ಆಗೋಷ್ಟು ನಾವು ನೀರು ಹಾಕ್ಕೋಬೇಕು. ಅದಕ್ಕೆ 2 ಸ್ಪೂನಷ್ಟು ಪುಳಿಯೋಗರೆ ಪುಡಿ, 1 ಸ್ಪೂನು ಜಾಗರಿ ಬೆಲ್ಲದ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ತರಿಯಾಗಿ ರುಬ್ಕೊಂಡ್ವಲ್ಲ ಅವಲಕ್ಕಿ, ಅದನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡಿಟ್ರೆ ನೋಡಿ ಅದು ನೆಂದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಇವಾಗ 1-2 ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಸಿಟ್ಲಿದ ಮೇಲೆ ಕಡಲೆಕಾಯಿ ಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕಿದು, ಕ್ರಿಸ್ಪಿ ಆಗೋ ಥರ. ಅದಕ್ಕೆ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಗೋಡಂಬಿ ಬೇಕಿದ್ರೆ ಸೇರಿಸ್ಕೊಳ್ಳಿ. ಇವಾಗ ನಾವು ನೆನೆಸಿಟ್ಕೊಂಡ್ವಲ್ಲ ಇದನ್ನು ಸೇರಿಸ್ಕೊಂಬಿಡೋಣ. ಅದು ಸ್ವಲ್ಪ ತಳ ಹಿಡಿಯೋಂಗಾಗುತ್ತೆ. ಸ್ವಲ್ಪ ಆ ಥರ ನಾವು ಚೆನ್ನಾಗಿ ಅದನ್ನೆಲ್ಲ ಇದು ಮಾಡ್ಕೊಂಡು ಬಂದರೆ ತಳ ಹಿಡಿಯಲ್ಲ. ಅಂದರೆ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಜೋರಾಗಿ. 1-2 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ಇಷ್ಟೇ, ತುಂಬ ಈಸಿ ರೆಸಿಪಿ ಇದು. ಒಂದು 5 ನಿಮಿಷಕ್ಕೆ ಮಾಡ್ಕೊಂಬಿಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ದೇವಸ್ಥಾನಗಳಲ್ಲಂತೂ ನಾವು ಯಾವಾಗಲೂ ತಿಂತೀವಿ ಇದನ್ನ. ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ಲರಿಗೂ. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಇಂಟೀರಿಯರ್ ಎಲ್ಲ ಮುಗೀತು ಮನೆದು. ಮತ್ತೆ ಒಂದು ಸಣ್ಣದಾಗಿ ಒಂದು ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ. ನೋಡಿ, ಇದು ಟಿ ವಿ ಯೂನಿಟ್ಟು, ಇದು ಕಿಚನ್ನು. ನಮ್ಮದು 2 ಸೈಡ್ ಬರೋದ್ರಿಂದ ಈ ಕಡೆ ವಾಶ್ ಬೇಷನ್ನು, ಸಿಂಕ್ ಬರುತ್ತೆ, ಆ ಕಡೆ ಕಿಚನ್ ಬರುತ್ತೆ, ಕ್ಯಾಬಿನೆಟ್. ಇದು ರೂಮು, ಮಾಸ್ಟರ್ ಬೆಡ್ರೂಮ್ದು. ನಾನು ಸುಮ್ಮನೆ ರಫಾಗಿ ಒಂದು ಪಿಕ್ಚರ್ ತೋರಿಸಿದ್ದೀನಿ ಅಷ್ಟೇ ನಿಮಗೆ. ಮತ್ತೆ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ದು. ಮನೆ ಫುಲ್ ಫಿನಿಶಿಂಗ್ ಆಗಿದೆ ಇವಾಗ. ಮೊಬೈಲ್ಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾನೆ ವಿಶಾಲ್. ಪುರೋಹಿತರಾಗಲೇ ಪುಣ್ಯ ಮಾಡಿ ಹೋಗಿದ್ದಾರೆ. ನಾನು ಪೂಜೆ ಮಾಡ್ತಾಯಿದ್ದೀನಿ.